ನನಗೆ ಗೊತ್ತಾಗ್ತಿಲ್ಲ ಇದನ್ನು ಹೇಳ್ಕೊಳಕ್ಕೆ ಆಗಿಲ್ಲ. ನನಗೆ ಮೇನ್ ಕಾಡ್ತಾ ಇದ್ದಿದ್ದು ನನ್ನ ಪ್ಯಾರೆಂಟ್ಸ್ ಇಲ್ಲ, ಎಲ್ಲಿಗೋಗ್ಲಿ ನನ್ನ ಪ್ಯಾರೆಂಟ್ಸ್ ಇಲ್ಲ, ಇವ್ರು ನನ್ನನ್ನು ಇಟ್ಕೋತಾರ, ಮನೆಯಿಂದ ಆಚೆ ಹಾಕ್ಬಿಡ್ತಾರ, ಈ ಕ್ವಶನ್ ಮಾರ್ಕ್ ನನಗೆ. ಯಾಕಂದರೆ ಜನ ಏನು ಮಾತಾಡ್ತಾರೆ ನನಗೆ ಏನಾದ್ರು ಮಾತಾಡ್ಕೊಳ್ಳಿ, ಬಟ್ ಇವ್ರು ಹೇಗೆ ತೊಗೋತಾರೆ ನನ್ನನ್ನು, ಯಾಕೆ ರಿಸೀವ್ ಮಾಡ್ತಾರೆ ನನ್ನನ್ನು ಅಂತಲೇ ಅದು ತುಂಬ ನನಗೆ ಅದು ತುಂಬ ಚುಚ್ತಾ ಇತ್ತು. ನಿಮ್ಮ ಮೇಲೆ ನಿಮಗೆ ಎಷ್ಟು ಕೋಪ ಬಂದಿದೆ ಸರ್? ಯಾಕೆ ಅಂತ ಹೇಳ್ತೀನಿ. ಹೆಂಡತಿಗೆ ನಿಮ್ಮ ಹತ್ರ ಸಿಚುವೇಶನ್ ಹಂಚ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ನೀವೆಲ್ಲಾದರೂ ಆಕೆ ಬಗ್ಗೆ ತಪ್ಪು ತಿಳ್ಕೊಬಿಟ್ರೆ. ಒಬ್ಬಳೇ ಅನುಭವಿಸಿದಾಳೆ, ಒಬ್ಬಳೇ ಕೊರಗಿದಾಳೆ, ಒಬ್ಬಳೇ ಹತ್ತಿದ್ದಾಳೆ. ನಿಮ್ಮ ಮೇಲೆ ನಿಮಗೆ ಎಷ್ಟು ಕೋಪ ಬಂದಿದೆ? ನಾನು ಇವಾಗಲೂ ಎಷ್ಟು ಕೋಪ ಇದೆ ಅಂದರೆ, ಓಕೆ, ಯಾರ ಮೇಲೆ? ನನ್ನ ಮೇಲೆ ಫಸ್ಟು ನನಗೆ ಕೋಪ. ಯಾಕೆ ಅಂದರೆ ಅವರು ಆ ರೀತಿ ಯೋಚನೆ ಮಾಡಿ ಅವರು ಆ ಒಂದು ಕಂಡೀಷನ್ ನೋಡಿದಾಗ ನಾನು ಅಟ್ಲೀಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಏನಾಯ್ತಮ್ಮ, ಯಾಕೆ, ಏನಾದರೂ ತುಂಬಾ ಇದು ಟ್ರಬಲ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಮೇಡಮ್, ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಓಕೆ, ಒಂದು ವೇಳೆ ಅವರು ಆ ಧೈರ್ಯ ತಗೊಂಡು ಅವತ್ತು ನನಗೆ ಹೇಳಿಬಿಟ್ಟಿದ್ದಿದ್ರೆ, ಓಕೆ ಸಿ ಮೇಡಮ್, ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿರೋರು, ಇವತ್ತಿಗೆ 13 ವರ್ಷ ಆಗಿದೆ. ಓಕೆ, ಈ ಒಂದು ಇನ್ಸಿಡೆಂಟ್ ನಡೆಯೋಕ್ಕೂ ಮುಂಚೆವರೆಗೂ ನಾವು ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದೀರಿ. ಯಾವ ಒಂದು ವಿಷಯನೂ ಮುಚ್ಚಿಕ್ತಾ ಇದ್ದಿಲ್ಲ, ಅಷ್ಟು ಕ್ಲಿಯರಾಗಿ ಇರ್ತಾಯಿದ್ರಿ. ಓಕೆ, ಇದು ನಮಗೆ ಹೇಳಿದ್ನಲ್ವ, ಕೆಲವೊಂದು ಇನ್ಸಿಡೆಂಟ್ಗಳು ನನ್ನನ್ನು ಹೇಗೆ ಮಾಡಿಬಿಡ್ತು ಅಂದರೆ ನಂಬೋ ಹಂಗೆ ಮಾಡಿತು. ಹಾಗಾಗಿ ನಾನು ಆ ಒಂದು ಕುತ್ಕೊಂಡು ಅವ್ರ ಪಕ್ಕದಲ್ಲಿ ಏನು ನಡೀತಿದ್ಯಮ್ಮ, ಯಾಕಮ್ಮ ಇದು ಆಗ್ತಾಯಿಲ್ಲ ಅಂದರೆ ಬಿಟ್ಬಿಡು ಅಂತ ಹೇಳಿದಿದ್ರೆ ಸರಿ ಹೋಗ್ತಿತ್ತೇನೋ. ಈಗಲೂ ಅದು ತುಂಬ ದುಃಖ ಇದೆ. ಕೊನೆ ಯಾವಾಗ ಸ್ಟಾಪ್ ಮಾಡಿದ್ರಿ ಕಂಪ್ಲೀಟಾಗಿ ಆತನನ್ನು ಮನೆ ಒಳಗೆ ಅಥವಾ ನಿಮ್ಮ ಫೋನಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಸ್ಟಾಪ್ ಆಗೋ ಹಾಗೆ ಹೇಗೆ ಮಾಡಿದ್ರಿ? ಯಾವಾಗ ಬ್ಲಾಕ್ ಮಾಡಿದ್ದೆ ನಾನು ಅವ್ರನ್ನ. ಬ್ಲಾಕ್ ಮಾಡಿದ್ರು ಇವ್ರ ಫೋನ್ ಸಿಚುವೇಶನ್ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಆತ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನಿಮ್ಮ ಹೆಂಡತಿಗೆ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಅವನಿಗೆ ಕೋಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ನೀವೇ ಒಂಥರ ಆಕೆನ ಯಾವುದ್ರಲ್ಲೂ ಸಿಗಾಕಿಸ್ಬಿಟ್ರಿ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಹೇಳ್ಕೊಂಡ್ರೆ ಗಂಡ ತಪ್ಪು ತಿಳ್ಕೊಬಿಟ್ರಿ ನನ್ನ ಬಗ್ಗೆ ಅಂತ. ಇನ್ನೊಂದು ಕಡೆ ಆತ ನಿಮ್ಮ ವೀಕ್ನೆಸ್ನ ಈ ರೀತಿಯಾಗಿ ಬಳಸ್ಕೊಂಡ. ನಿಮ್ಮ ಹೆಂಡತಿ ಮಧ್ಯದಲ್ಲಿ ಸಿಗಾಕೊಂಡು ಪಾಪ. ಅಪ್ಪ ಅಮ್ಮ ಇಲ್ಲ ಹೇಳ್ಕೊಳಕ್ಕೆ, ಅಕ್ಕ ತಂಗಿ ಇಲ್ಲ ಜೊತೆಲಿ ಹೇಳ್ಕೊಳಕ್ಕೆ, ಸ್ನೇಹಿತರ ಹತ್ರ ಮಾತನಾಡೋ ವಿಷಯ ಇದಲ್ಲ. ಅಲ್ಟಿಮೇಟಾಗಿ ಗಂಡ ಒಬ್ಬನೇ ಆಗಬೇಕು ಈ ವಿಷಯದಲ್ಲಿ. ಬಟ್ ಸಾರಿ ಮೇಡಮ್, ಹೇಳ್ದಂಗೆ ಇವರು ಬರೋಕ್ಕೂ ಮುಂಚೆವರೆಗೂ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇದ್ದಿಲ್ಲ. ಏನೇ ಒಂದು ವಿಷಯ ಸಮಾಧಾನ ಮಾಡಿಬಿಡಿ ಸರ್, ನಾನು ಇದ್ದೀನಿ ಅಂತ ಸಮಾಧಾನ ಮಾಡಿ. ఇప్పుడు నేను వచ్చినాం కదా నేను ಓಕೆ, ಏನು ಕುಂದ್ಕೊಂಡು ಟೆನ್ಷನ್. ನಿಮ್ಮನ್ನು ಅವ್ರು ನಂಬಲಿಲ್ಲ, ನಿಮ್ಮ ಜೊತೆಲಿ ಇರಲಿಲ್ಲ ಅಂದರೆ ಸ್ಟುಡಿಯೋಗೆ ನಿಮ್ಮ ಜೊತೆಗೆ ಬರ್ತಿರ್ಲಿಲ್ಲ ಅವರು, ನಿಮ್ಮ ಜೊತೆ ನಿಂತು ಕೇಳ್ತಿರ್ಲಿಲ್ಲ ಅವರು. ಅಲ್ಟಿಮೇಟಾಗಿ ನಿಮಗೊಂದು ದೊಡ್ಡ ಶಕ್ತಿ ಯಾವ್ದು ಗೊತ್ತಾ? ತಾಳಿ ಕಟ್ಟಿರೋ ನಿಮ್ಮ ಗಂಡ. ತಲೆ ಕೆಡಿಸ್ಕೋಬೇಡಿ. ಒಂದು ದೊಡ್ಡ ತಪ್ಪು ಮಾಡ್ಕೊಂಡ್ರಿ, ಚೆನ್ನಾಗಿದ್ದಿದ್ದ ಸಂಸಾರದಲ್ಲಿ ಯಾವನೋ ಮಾತಾಡ್ದ ಬಂದು ಅಂದ್ಕೊಂಡು, ಅದೊಂದು ಬಿಟ್ಟರೆ ನೀವು ಇನ್ಯಾವುದೂ ತಪ್ಪು ಮಾಡಿಲ್ಲ. ಅಳ್ಬೇಡಿ.